ದೇಶ ಭಾಳ ಕ್ರಿಟಿಕಲ್ ಸಮಯಗಳಲ್ಲಿ ಅಪಾಯದಿಂದ ಪಾರಾಗಿದೆ. ಭಾಳ ಕ್ರಿಟಿಕಲ್ ಸಮಯದಲ್ಲಿ ಅಪಾಯದಿಂದ ಪಾರಾಗಿದೆ. ತಿನ್ನದು ತಾನು ಒರೆಸಿದ್ದು ಇನ್ನಿಬ್ಬರು ಮುಖಕ್ಕೆ. ತಿಂದಿದ್ದು ತಾನು ಪ್ರಧಾನಮಂತ್ರಿ ಚುನಾವಣೆಯನ್ನು ಪ್ರಶ್ನಿಸಬಾರ್ದು ಅಂತ ಪಕ್ಕದಲ್ಲಿ ಉಪರಾಷ್ಟ್ರಪತಿ ಮತ್ತು ಸ್ಪೀಕರ್ ಬಾಯಿಗೂ ಒಂದು ಸ್ವಲ್ಪ ಬೆಣ್ಣೆ ಒರೆಸ್ಬಿಟ್ರು. ಇರಲಿ ಅವ್ರದ್ದು ಬರೀ ನನ್ನ ಬಾಯಿ ಮಾತ್ರ ಯಾಕೆ ಕಾಣೋದು ಅಂತ. 1975ನೇ ಇಸ್ವಿ ಆಗಸ್ಟ್ 11ನೇ ತಾರೀಕು ಮತ್ತೆ ಅದು ವಿಚಾರಣೆಗೆ ಮತ್ತೆ ವಿಚಾರಣೆಗೆ ಬರೋದಾಗುತ್ತೆ. ಹೇಗೆ ನಡ್ಕೊಳ್ತಾರೆ ಶ್ರೀಮತಿ ಇಂದಿರಾ ಗಾಂಧಿ ನೋಡಿ ಆ ಸಂದರ್ಭದಲ್ಲಿ. ಒಂದ್ಸಲ ಎಮರ್ಜೆನ್ಸಿ ಇತ್ತು, ಆಗಸ್ಟ್ 11 ಸೋಮವಾರ, ಅವತ್ತು ಮತ್ತೆ ವಿಚಾರಣೆಗೆ ಬರೋದಿತ್ತು. ಆಗಸ್ಟ್ 10 ಭಾನುವಾರ, 9 ಶನಿವಾರ, 8 ಶುಕ್ರವಾರ, 7 ಗುರುವಾರ. ಅರ್ಥ ಮಾಡ್ಕೊಳ್ಬೇಕು ಇಲ್ಲಿರ್ತಕ್ಕಂಥವ್ರೆಲ್ಲರೂ ಯಾವ ಥರದ ಅಪಾಯದ ಸನ್ನಿವೇಶದಲ್ಲಿ ನಮ್ಮನ್ನು ಜನಸಂಘ ಮತ್ತು ಸಂಘ ಕಾಪಾಡ್ತು ನಮ್ಮನ್ನು ಅನ್ನೋದನ್ನು ಯೋಚನೆ ಮಾಡಬೇಕು ಅಂತಲ್ಲಿ. ಒಂದು ಪ್ರಜಾಪ್ರಭುತ್ವವಾಗಿ, ಒಂದು ಡೆಮೋಕ್ರಸಿಯಾಗಿ RSS ಮತ್ತು BJP ಹೇಗೆ ನಮ್ಮನ್ನು ಪಾರು ಮಾಡ್ತು. 11ನೇ ತಾರೀಕು ಅಪೀಲಿಗೆ ಬರುತ್ತೆ. ಅಂದರೆ 7ನೇ ತಾರೀಕು ಗುರುವಾರ ಲೋಕಸಭೆ ಸೇರುತ್ತೆ. ಲೋಕಸಭೆ ಸೇರಿ 38 ಮತ್ತು 39th ಅಮೆಂಡ್ಮೆಂಟ್ ಅಂತ ತಗೊಂಬರ್ತಾರೆ. ಏನು 38, 39th ಅಮೆಂಡ್ಮೆಂಟಲ್ಲಿ ಒಂದು ಪಾರ್ಲಿಮೆಂಟ್ ಸುಪ್ರೀಮು. ಪಾರ್ಲಿಮೆಂಟ್ ಏನು ಬೇಕಾದರೂ ಮಾಡ್ಬೋದು, ರಾಷ್ಟ್ರಪತಿಯೂ ಪ್ರಶ್ನೆ ಮಾಡೋಕ್ಕಾಗಲ್ಲ. ಪಾರ್ಲಿಮೆಂಟ್ ಸುಪ್ರೀಮು, ಪಾರ್ಲಿಮೆಂಟಲ್ಲಿ ಡಿಸೈಡ್ ಮಾಡಿದ್ದನ್ನು ಸುಪ್ರೀಂ ಕೋರ್ಟ್ನಲ್ಲೂ ಪ್ರಶ್ನೆ ಮಾಡೋಕ್ಕಾಗಲ್ಲ. ಅವ್ರು ಎಮರ್ಜೆನ್ಸಿಯ ಪಾರ್ಲಿಮೆಂಟು, ಅದು ನಾರ್ಮಲ್. ಇವತ್ತಿನ ಪಾರ್ಲಿಮೆಂಟ್ ಅಲ್ಲ, ಎದ್ದು ನಿಂತ್ಕೊಂಡು ಯಾರಾದರೂ ಮಾತಾಡ್ಬೋದು ಅನ್ನೋ ಪಾರ್ಲಿಮೆಂಟ್ ಅಲ್ಲ. ಅಟಲ್ಜಿ ಒಳಗಿದ್ದಾರೆ, ಅದ್ವಾನಿಯವರು ಒಳಗಿದ್ದಾರೆ, ಶಾಂತಿಭೂಷಣ್ ಒಳಗಿದ್ದಾರೆ, ಇವರೆಲ್ಲರೂ ಒಳಗಿದ್ದಾರೆ ಅನ್ನುವಂಥ ಪಾರ್ಲಿಮೆಂಟು. 2/3 ಪ್ರಯತ್ನನೇ ಬೇಕಿಲ್ಲ, ಯಾಕಂದರೆ ಹೊರಗಿದ್ದವರೇ ಕಾಂಗ್ರೆಸ್ನವ್ರು. ಗುರುವಾರ ಲೋಕಸಭೆಯಲ್ಲಿ ಮಂಡಿಸ್ತಾರೆ 38 ಮತ್ತು 39th ಅಮೆಂಡ್ಮೆಂಟನ್ನು. ಪಾಸ್ ಆಗುತ್ತೆ, ಹಾಗೇ ಆಗುತ್ತೆ. ಇವರೆಲ್ಲ ಜೈಲಲ್ಲಿ ಇದ್ದರೆ ಪಾಸ್ ಆಗೋಕ್ಕೆ ಏನಾಗಬೇಕಾಗಿದೆ. ಶುಕ್ರವಾರ ರಾಜ್ಯಸಭೆಯಲ್ಲಿ ಪ್ರೆಸೆಂಟ್ ಮಾಡ್ತಾರೆ, ರಾಜ್ಯಸಭೆಯಲ್ಲಿ ಪಾಸ್ ಮಾಡ್ತಾರೆ 24 ಗಂಟೆ ಒಳಗೆ. ಶನಿವಾರ ಈ ದೇಶದಲ್ಲಿ ಯಾವ ಶಾಸಕಾಂಗ ಕೂಡ ಅನಿವಾರ್ಯ ಇಲ್ಲದಿದ್ದರೆ ಶನಿವಾರ ನಡೆಯಲ್ಲ. ಮೊನ್ನೆ ಬಜೆಟ್ ಇತ್ತು, ಹೀಗಾಗಿ ಲೋಕಸಭೆ ಇತ್ತು ಅವತ್ತು. ಅನಿವಾರ್ಯ ಇಲ್ಲದಿದ್ದರೆ ನಡೆಯೋದಿಲ್ಲ. ಆದರೆ ಈ ಥರದ ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ನಲ್ಲಿ ಬದಲಾವಣೆ ತರ್ತಕ್ಕಂಥ ಅಮೆಂಡ್ಮೆಂಟ್ಗಳು 50% ರಾಜ್ಯಗಳಲ್ಲಿ ಪಾಸ್ ಆಗಬೇಕು. ಹಾಗಾಗಿ ಆಗಸ್ಟ್ 9ನೇ ತಾರೀಕು ಶನಿವಾರ ನಾನು ನಿಮ್ಮೆಲ್ಲರಿಗೂ ಪ್ರಾರ್ಥನೆ ಮಾಡ್ತೀನಿ, ಡೇಟ್ಗಳು ನೆನಪಿಟ್ಕೊಳ್ಳಿ. ಯಾಕಂದರೆ ಈ ದೇಶ ಭಾಳ ಕ್ರಿಟಿಕಲ್ ಸಮಯಗಳಲ್ಲಿ ಅಪಾಯದಿಂದ ಪಾರಾಗಿದೆ. ಭಾಳ ಕ್ರಿಟಿಕಲ್ ಸಮಯದಲ್ಲಿ ಅಪಾಯದಿಂದ ಪಾರಾಗಿದೆ. ಎಂತೆಂಥ ಅಪಾಯ ತಂದಿಟ್ಟಿದ್ದರು ಸ್ವಾತಂತ್ರ್ಯದ ನಂತರ ಅನ್ನೋದಕ್ಕೋಸ್ಕರ ಮಾತ್ರ ನಾನು ಡೇಟ್ ಹೇಳ್ತಾ ಇದ್ದೀನಿ. ಆಗಸ್ಟ್ 7 ಲೋಕಸಭೆಯಲ್ಲಿ ಪಾಸ್ ಆಗುತ್ತೆ, ಆಗಸ್ಟ್ 8 ರಾಜ್ಯಸಭೆಯಲ್ಲಿ ಪಾಸ್ ಆಗುತ್ತೆ, ಆಗಸ್ಟ್ 9 15 ರಾಜ್ಯಗಳು ಎಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು ಅವರು ಒಂದು ದಿನದ ಅಧಿವೇಶನ ತೊಗೊಂಡು ಬರ್ತಾರೆ, ಅಲ್ಲೆಲ್ಲ ಪಾಸ್ ಆಗುತ್ತೆ. ಆಗಸ್ಟ್ 10 ಭಾನುವಾರ ರಾಷ್ಟ್ರಪತಿ ಭವನ ಓಪನ್ ಇರುತ್ತೆ, ಗಜೆಟ್ ಸೆಕ್ಷನ್ ಓಪನ್ ಇರುತ್ತೆ, ಪ್ರಿಂಟಿಂಗ್ ಪ್ರೆಸ್ಸು ಓಪನ್ ಇರುತ್ತೆ ಭಾನುವಾರದ ದಿನ. ಯಾಕಂದರೆ ಇವ್ರು ಹೇಳಿದ ಕಾರಣಕ್ಕೆ ರಾಷ್ಟ್ರಪತಿ ಸಹಿ ಹಾಕ್ತಾರೆ, ಗಜೆಟ್ ಹೊರಡಿಸ್ತಾರೆ, ಬರುತ್ತೆ. ಏನದು ಅಮೆಂಡ್ಮೆಂಟು ಅಂತ ಕೇಳಿದ್ರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರು ಅವರ 7 ಜನರ ಕರಡು ಸಮಿತಿ ಅದು ಒಂದು ಆರ್ಟಿಕಲನ್ನು ಸೇರಿಸುತ್ತೆ, ರಾಷ್ಟ್ರಪತಿಗಳ ಚುನಾವಣೆಯನ್ನು ಯಾರೂ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಾಗಿಲ್ಲ. ಇಲ್ಲಿ ಕೂತ್ಕೊಂಡಿರ್ತಕ್ಕಂಥವರ ಮನೆಗಳ ಪೈಕಿ 90% ಮನೆಗಳಲ್ಲಿ ನನ್ನ ಮನೆಯೂ ಸೇರಿಸಿ ಯಾವುದೋ ಒಬ್ಬ ವ್ಯಕ್ತಿ ಇದ್ದಾರೆ ಅವ್ರಿಗೆ ಎದುರಾಡಬಾರ್ದು ಅಂತ. ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಇಲ್ಲಿ ಕೂತ್ಕೊಂಡಿರ್ತಕ್ಕಂಥ 90% ಮನೆಗಳಲ್ಲಿ, ನಮ್ಮನೇಲೂ ಇದೆ, ಇವ್ರು ಆಡಿದ್ದಕ್ಕೆ ಎದುರಾಡಬಾರ್ದು ಅಂತ. ಆಮೇಲೆ ನಿಧಾನಕ್ಕೆ ಹೋಗಿ ಅವ್ರನ್ನ ಕನ್ವಿನ್ಸ್ ಮಾಡೋ ಪ್ರಯತ್ನ ಪಡಿ, ಅವ್ರ ಎದುರಿಗೆ ಎದುರಾಡಬಾರ್ದು. ಒಂದು ವ್ಯವಸ್ಥೆ ಬೇಡವ ಸಮಾಜದಲ್ಲಿ, ಊರಿಗೆ ಹಿರಿಯ ಅಂತ, ಗ್ರಾಮಕ್ಕೆ ಹಿರಿಯ ಅಂತ, ಜಾತಿಗೆ ಮುಖಂಡ ಅಂತ, ಮನೆಗೊಬ್ಬ ವ್ಯಕ್ತಿ ಅಂತ. ಹಾಗೆ ಸಂವಿಧಾನನೂ ರಾಷ್ಟ್ರಪತಿನ ಅದೇ ಥರ ಇಡ್ತು, ಒಂದು ಜಾಗವನ್ನು ವಿವಾದ ಮಾಡಬಾರ್ದು. ಹಾಗಾಗಿ ರಾಷ್ಟ್ರಪತಿ ಚುನಾವಣೆಯನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸೋಕ್ಕೆ ಆಗೋದಿಲ್ಲ ಅಂತ ಡಾಕ್ಟರ್ ಬಾಬಾ ಸಾಹೇಬರು ಸೇರಿಸಿದ್ರು ಸಂವಿಧಾನದಲ್ಲಿ. ಈ 38, 39 ಅಮೆಂಡ್ಮೆಂಟ್ ಏನು ಗೊತ್ತಾ, ಇಂದಿರಾ ಗಾಂಧಿ 3 ಹೆಸರು ಸೇರಿಸಿದ್ರು ಅದಕ್ಕೆ. ನೀವು ಪ್ರಧಾನಮಂತ್ರಿಯ ಆಯ್ಕೆನೂ ಪ್ರಶ್ನಿಸುವಾಗಿಲ್ಲ, ಉಪರಾಷ್ಟ್ರಪತಿ ಆಯ್ಕೆನೂ ಪ್ರಶ್ನಿಸುವಾಗಿಲ್ಲ, ಸ್ಪೀಕರ್ ಆಯ್ಕೆನೂ ಪ್ರಶ್ನಿಸುವಾಗಿಲ್ಲ ಅಂತ ಅಮೆಂಡ್ಮೆಂಟಲ್ಲಿ ಸೇರಿಸಿದ್ರು. ತಿನ್ನದು ತಾನು ಒರೆಸಿದ್ದು ಇನ್ನಿಬ್ಬರು ಮುಖಕ್ಕೆ. ತಿಂದಿದ್ದು ತಾನು ಪ್ರಧಾನಮಂತ್ರಿ ಚುನಾವಣೆಯನ್ನು ಪ್ರಶ್ನಿಸಬಾರ್ದು ಅಂತ ಪಕ್ಕದಲ್ಲಿ ಉಪರಾಷ್ಟ್ರಪತಿ ಮತ್ತು ಸ್ಪೀಕರ್ ಬಾಯಿಗೂ ಒಂದು ಸ್ವಲ್ಪ ಬೆಣ್ಣೆ ಒರೆಸ್ಬಿಟ್ರು. ಇರಲಿ ಅವ್ರದ್ದು ಬರೀ ನನ್ನ ಬಾಯಿ ಮಾತ್ರ ಯಾಕೆ ಕಾಣೋದು ಅಂತ. ಇದೆಲ್ಲವನ್ನು ವಾಪಸ್ ತೊಗೊಂಡ್ರು ಮೊರಾರ್ಜಿ ದೇಸಾಯಿ ಕಾಲದಲ್ಲಿ. ನಾನು ಆಗಲೇ ಹೇಳಿದ್ನಲ್ಲ, ಮೊರಾರ್ಜಿ ದೇಸಾಯಿ ಅವರು 2 ಅಮೆಂಡ್ಮೆಂಟು ಈ ಎಲ್ಲ ಅನ್ಯಾಯಗಳನ್ನ, ಅತ್ಯಾಚಾರಗಳನ್ನ, ಅನಾಚಾರಗಳನ್ನ ಸರಿ ಮಾಡೋಕ್ಕೆ ಅಂತ ಉಪಯೋಗಿಸಿದ್ದು. ಆದರೆ ಇಂದಿರಾ ಗಾಂಧಿ ತೊಗೊಂಡು ಬಂದಂಥ ಅಮೆಂಡ್ಮೆಂಟ್ ಇದು. ಇಂದಿರಾ ಗಾಂಧಿ ಮತ್ತು ಕಾಂಗ್ರೆಸ್ ಈ ದೇಶಕ್ಕೆ 7 ಜನ್ಮಗಳಲ್ಲೂ ಅವ್ರು 7 ಪೀಳಿಗೆನೂ ಕೂಡ ಈ ದೇಶ ಪ್ರಜಾಸತ್ತಾತ್ಮಕವಾಗಿ ಕ್ಷಮಿಸೋದಿಲ್ಲ, ಯಾವತ್ತೂ ಕ್ಷಮಿಸೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಸತ್ಯ ಅನ್ನೋದು ಮುಚ್ಚಿಡಕ್ಕೆ ಬರೋದಿಲ್ಲ. ಯಾವಾಗಲೂ ಒಬ್ಬರು ವಿಕಾಸ್ ಅಂತವ್ರು ಹೊರಗೆ ಬಂದೇ ಬರ್ತಾರೆ, ಸತ್ಯ ತೆರೆದಿಡ್ತಾರೆ ಅವರು. ಸಮಾಜ ಅದನ್ನು ಒಪ್ಕೊಳ್ಳೋಕ್ಕೆ ಅಂತ ಶುರು ಮಾಡುತ್ತೆ ಒಂದ್ಸಲಿ. ಸತ್ಯವನ್ನು ಮುಚ್ಚಿಡಕ್ಕೆ ಬರೋದಿಲ್ಲ. 42ನೇ ಅಮೆಂಡ್ಮೆಂಟನ್ನು ಎಮರ್ಜೆನ್ಸಿಲೇ ತೊಗೊಂಬರ್ತಾರೆ. ಮತ್ತೆ 42ನೇ ಅಮೆಂಡ್ಮೆಂಟಲ್ಲಿ 51ಕ್ಕಿಂತ ಜಾಸ್ತಿ ತಿದ್ದುಪಡಿ ತೊಗೊಂಡ್ಬರ್ತಾರೆ. 1-2 ಅಲ್ಲ, 51ಕ್ಕಿಂತ ಜಾಸ್ತಿ ತಿದ್ದುಪಡಿ ತೊಗೊಂಡು ಬರ್ತಾರೆ. ನಮ್ಮ ಸಂವಿಧಾನದಲ್ಲಿ ಇವತ್ತು ನಾವು ಓದಿದ್ವಲ್ಲ, ಸೆಕ್ಯುಲರ್ ಮತ್ತು ಸೋಷಿಯಲಿಸ್ಟು ಎರಡೂ ಕೂಡ ಇರಲಿಲ್ಲ.
ಇವತ್ತು ನಿಮ್ಮ ಎದುರಿಗೆ ನಾನು ಘಂಟಾಘೋಷವಾಗಿ ಹೇಳಲಿಕ್ಕೆ ಅಂತ ಬಯಸ್ತೀನಿ, ಈ ಎರಡೂ ಶಬ್ದವನ್ನು ಸೇರಿಸಲಿಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೇಲೆ ಕಾಂಗ್ರೆಸ್ನವರು ತುಂಬ ಒತ್ತಡ ಇತ್ತು. ಆದರೆ ಚರ್ಚೆಯಲ್ಲಿ ಅವರು ಭಾಷಣ ಮಾಡ್ತಾ ನಿರಾಕರಿಸ್ತಾರೆ. ಅವ್ರು ಹೇಳ್ತಾರೆ, ಒಂದು ದೇಶ ಯಾವ ಧ್ಯೇಯದ ವಿಚಾರದ ಆಧಾರದ ಮೇಲೆ ನಡೀಬೇಕೋ, ಯಾವ ಆರ್ಥಿಕ ವ್ಯವಸ್ಥೆಯ ಆಧಾರದ ಮೇಲೆ ನಡೀಬೇಕೋ, ಅದನ್ನು ಆಯಾಯ ಕಾಲದಲ್ಲಿ ಇರ್ತಕ್ಕಂಥ ಡೈನಮಿಕ್ ಲೀಡರ್ಶಿಪ್, ಡೈನಮಿಕ್ ಸೊಸೈಟಿ ಮತ್ತು ಡೈನಮಿಕ್ ಇದು ಅವ್ರ ನಿರ್ಣಯ ತಗೊಳ್ಬೇಕು. ನಾನಿವತ್ತು ಸಮಾಜವಾದಿ ಅಂತೇಳಿ ನಾಳೆ ಬಂಡವಾಳಶಾಹಿ ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಆಯ್ಕೆ ಮಾಡ್ಕೊಳ್ಳುವಂಥ ಸ್ವಾತಂತ್ರ್ಯ ಇರಬೇಕು. ಇವತ್ತು ನಾವು ಸೋಷಿಯಲಿಸ್ಟ್ ಅನ್ನೋದನ್ನು ಸೇರಿಸ್ಕೊಂಡಿದ್ದೀವಿ. ಸೋಷಿಯಲಿಸ್ಟ್ ಜಗತ್ತಿನಲ್ಲಿ ಬದುಕ್ತಾ ಇದ್ದೀವ ನಾವು ಬದುಕ್ತಾ ಇದ್ದೀವ. ಇಡೀ ಜಗತ್ತಲ್ಲಿ ಸೋಷಿಯಲಿಸಮ್ ಸತ್ತೋಗಿದೆ. ನಮ್ಮ ದೇಶದಲ್ಲಿ ಕೆಲವು ಪಾರ್ಟಿಗಳಿಗೆ ಬ್ರ್ಯಾಕೆಟ್ನಲ್ಲಿ ಮಾತ್ರ ಇದು ಸೋಷಿಯಲಿಸಮ್ ಇದೆ ಅಷ್ಟೇ. ಬ್ರ್ಯಾಕೆಟ್ನಲ್ಲಿ ಮಾತ್ರ ಸೋಷಿಯಲಿಸಮ್ ಇದೆ, ಎಲ್ಲೂ ಇಲ್ಲ ಇವತ್ತು ಆರ್ಥಿಕ ವ್ಯವಸ್ಥೆ ಸಮಾಜವಾದದ್ದು. ಜಗತ್ತಿನ ಯಾವ ದೇಶದಲ್ಲೂ ಇಲ್ಲ. ಆದರೆ ನಮ್ಮ ದೇಶದ ಸಂವಿಧಾನದಲ್ಲಿ ಇಂದಿರಾ ಗಾಂಧಿ ಕೃಪೆ ಕಾರಣಕ್ಕಿದೆ. 42ನೇ ಅಮೆಂಡ್ಮೆಂಟಲ್ಲಿ 51 ತಿದ್ದುಪಡಿಗಳನ್ನ ತೊಗೊಂಡು ಬರ್ತಾರೆ. ಸೆಕ್ಯುಲರು ಮತ್ತು ಸೋಷಿಯಲಿಸಮ್ ಅನ್ನುವಂಥ 2 ಶಬ್ದಗಳನ್ನ ಹಾಕ್ತಾರೆ. ಹೀಗೆ ಇದು ನಾನು ಹೇಳಿರ್ತಕ್ಕಂಥ ಸೀಮಿತ ಸಂಗತಿಗಳನ್ನ ಅಂತಾರೆ. ಪುಸ್ತಕವನ್ನು ಖರೀದಿ ಮಾಡಿ ಅವ್ರು ಯಾವ್ಯಾವ ವಿಷಯಕ್ಕೆ ಅಮೆಂಡ್ಮೆಂಟ್ ತೊಗೊಂಡು ಬಂದರು ಅಂತ ನೋಡಿ ಅಂತಲೇ. ಹಾಗಾದರೆ ಸಂವಿಧಾನದ ಮೇಲೆ ಅತ್ಯಾಚಾರ ಮಾಡಿದವರು, ಸಂವಿಧಾನದ ಮೇಲೆ ಅನ್ಯಾಯ ಮಾಡಿದವರು, ಸಂವಿಧಾನವನ್ನು ತಿದ್ದುಪಡಿ ಅಲ್ಲ, ಸಂವಿಧಾನವನ್ನು ವಿಕೃತವಾಗಿ ಕರೆಕ್ಷನ್ ಮಾಡಿರ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ಇವತ್ತು ಈ ಕಾಂಗ್ರೆಸ್ನವರು ಮತ್ತು ನಕಲಿ ಗಾಂಧಿ ವಂಶದವರು. ಗಾಂಧಿ ಅಂತಕ್ಕಂಥ ಹೆಸರಿನಲ್ಲಿದ್ದಂಥ ಮಹಾತ್ಮನ ಉಪಯೋಗಿಸ್ಕೊಂಡು ಇವತ್ತು ತಮ್ಮ ಹೆಸರಿನ ಮುಂದೆ ಗಾಂಧಿ ಸೇರಿಸ್ಕೊಂಡು ಇಡೀ ದೇಶದ ಮೇಲೆ ಮಂಕುಬೂದಿ ಎರಚೋದ್ರಲ್ಲಿ ಇನ್ನೂ ಕೂಡ ಪಾರ್ಷಿಯಲ್ ಆಗಿ ಸಕ್ಸಸ್ಫುಲ್ ಆಗಿದ್ದಾರೆ. ಇನ್ನೂ ಕೂಡ ಇಲ್ಲಿರ್ತಕ್ಕಂಥವ್ರು ಎಲ್ರಿಗೂ ಕೂಡ ಒಂದು ಕರ್ತವ್ಯ ಇದೆ, ಆ ಗಾಂಧಿ ಹೆಸರಿನ ದುರುಪಯೋಗವನ್ನು ತಡಿಬೇಕಾಗಿರ್ತಕ್ಕ. ಯಾವಾಗ ಅದರ ದುರುಪಯೋಗನೂ ಜನರಿಗೆ ಮಂಕುಬೂದಿ ಎರಚೋದ್ರಲ್ಲಿ ಸ್ವಲ್ಪ ವಿಫಲ ಆಗ್ತಾ ಇದ್ದೀವಿ ಅಂತ ಅನ್ನಿಸ್ತು. ಈಗ ಹೊಸದೊಂದು ಸಾಧನೆ ತೊಗೊಂಡು ಬಂದಿದ್ದಾರೆ, ಸಂವಿಧಾನದ ಒಂದು ಹೊಸದೊಂದು ಸಾಧನೆ ತೊಗೊಂಡ್ಬಂದಿದ್ದಾರೆ ಅಂತದೆ. ಸ್ಮಾರಕಗಳನ್ನ ನಿರ್ಮಾಣ ಮಾಡಿದ್ರು, ಬಾಬಾ ಸಾಹೇಬರಿಗೆ ಭಾರತ ರತ್ನ ಕೊಡಲಿಕ್ಕೆ ಒತ್ತಾಯ ಮಾಡಿದ್ರು. ಬಾಬಾ ಸಾಹೇಬರ ಸ್ಮಾರಕಗಳು ಎಲ್ಲಾಗಬೇಕೋ ಆ ಎಲ್ಲ ಜಾಗಗಳಲ್ಲಿ ಇರುವಾಗ ಮಾಡಿದ್ರು. 1926ನೇ ಇಸ್ವಿ ನವೆಂಬರ್ 26 ನ್ಯಾಯಾಂಗ ದಿನ ಅಥವಾ ವಕೀಲರ ದಿನ ಅಂತ ಆಚರಿಸ್ತಾ ಇದ್ರು. ನವೆಂಬರ್ 26 ಸಂವಿಧಾನ ಗೌರವ ದಿವಸ ಅಂತ ಆಚರಣೆ ಮಾಡಲಿಕ್ಕೆ ನರೇಂದ್ರ ಮೋದಿಯವರು ಮುಖ್ಯಮಂತ್ರಿ ಆದ ಕಾಲದಲ್ಲಿ ಪ್ರಾರಂಭ ಮಾಡಿದರು. ಪ್ರಧಾನಮಂತ್ರಿ ಆದಾಗ ಇದು ಈ ದೇಶಕ್ಕೆ ತೊಗೊಂಡು ಬಂದರು ಅಂತಾರೆ. ಇವತ್ತು ಅಂಥ ಪಕ್ಷ, ಅಂಥ ನೇತೃತ್ವ, ಅಂಥ ಮಾತ್ರ ಸಂಘಟನೆ ಬಗ್ಗೆ ಕೆಸರೆ ಎರಚುವಂಥ ಪ್ರಯತ್ನ ಮಾಡ್ತಾ ಇದೆ ಅಂತಲೇ. ಇದನ್ನು ಜನರ ಎದುರಿಗೆ ತೆರೆದಿಡಬೇಕೋ ಬೇಡವೋ? ಯಾಕಂದರೆ ಇವತ್ತು ತಮ್ಮ ಕೈಲಿರ್ತಕ್ಕಂಥ ಕೆಲವು ವ್ಯವಸ್ಥೆಗಳ ಜೊತೆಗೆ ಈ ಥರದ ಅಪಪ್ರಚಾರವನ್ನು ಪ್ರತಿಯೊಂದರಲ್ಲೂ ಸಮಾಜವನ್ನು ವಿಂಗಡಿಸೋಕ್ಕೆ, ಯಾವ ಜಾತಿ, ಯಾವ ಸಮುದಾಯ, ಯಾವ ಪ್ರದೇಶ ಒಂದು ಏಕತೆಯ ಭಾವನೆಯ ಜೊತೆಗೆ ಈ ದೇಶದಲ್ಲಿ ಮುನ್ನಡೆಯೋಕ್ಕೆ ಅಂತ ಶುರು ಮಾಡ್ತಾರೋ ಕೂಡಲೇ ಅಲ್ಲ ಅದರ ನಡುವೆ ವಿಭಜನೆಯನ್ನು ಹುಟ್ಟಾಕುವಂಥ ಪ್ರಯತ್ನ ಆರಂಭ ಆಗುತ್ತೆ ನಮ್ಮ ದೇಶದಲ್ಲಿ. ಹಾಗೇ ಸಂವಿಧಾನ, ಹಾಗೇ ಡಾಕ್ಟರ್ ಬಾಬಾ ಸಾಹೇಬ್ರ ಬಗ್ಗೆ ಆಗ್ತಾ ಇರ್ತಕ್ಕಂಥ ಸಂಗತಿಯನ್ನು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ನಾನು ಆರಂಭದಲ್ಲಿ ಹೇಳಿದಂಥ ಶ್ಲೋಕದಿಂದ ಹಿಡಿದು ಅನೇಕ ಘಟನೆಗಳನ್ನ ನಿಮ್ಮ ಎದುರಿಗೆ ನಾನು ಕೆಲವನ್ನು ಮಾತ್ರ ತೆರೆದಿಟ್ಟಿದ್ದೀನಿ. ನಾನೇನು ಪೂರ್ತಿ ತೆರೆದಿಟ್ಟಿದ್ದೀನಿ ಅಂತ ಇಲ್ಲ ಅಂತಾನೆ. ಅಷ್ಟು ಸಮಯನೂ ಇಲ್ಲ, ಒಂದು ಕಾರ್ಯಕ್ರಮದಲ್ಲಿ ಅದನ್ನು ಹೇಳುವಷ್ಟು ಕಡಿಮೆ ಕೂಡ ಇಲ್ಲ. ಆದರೆ ಕೆಲವನ್ನು ತೆಗೆದಿಟ್ಟಿದ್ದೀವಿ ನಾವು ಅಂತಾನೆ. ಆರ್ಟಿಕಲ್ 370 ತೆಗೆದಾಕಕ್ಕೆ ಅಂತಲೇ ಈ ಪಕ್ಷ ಆರಂಭ ಆಯಿತು, ಭಾರತೀಯ ಜನತಾ ಪಕ್ಷ. ಅದನ್ನು ತೆಗೆದಾಕುವವರೆಗೂ ಪ್ರಣಾಳಿಕೆಯಲ್ಲಿ ಸೇರಿಸ್ತಾನೇ ಬಂದ ನಾವು. 50 ವರ್ಷದಿಂದ ಪ್ರಣಾಳಿಕೆಯಲ್ಲಿ ಸೇರಿಸ್ತಾ ಬಂದಿದ್ದೇವೆ. ನಾವೇನು ಮುಚ್ಚುಮರೆ ಮಾಡಲಿಲ್ಲ, ಸಡನ್ನಾಗಿ ಬಿಲ್ ತಂದುಬಿಟ್ವಿ ಅಂತ. 52ನೇ ಇಸ್ವಿಯಿಂದ ನಾವು ಪ್ರಣಾಳಿಕೆಯಲ್ಲಿ ಸೇರಿಸ್ತಾ ಇದ್ದೀವಿ. ಸಡನ್ನಾಗಿ ಎಲ್ಲಿಂದ ಬಿಲ್ ತೊಗೊಂಡು ಬರೋದು? ಎಮರ್ಜೆನ್ಸಿಯಲ್ಲಿ ಮೂಲಭೂತ ಹಕ್ಕುಗಳನ್ನ ಹಿಸುಕಿದಾಗ ಇಲ್ಲಿ ನನ್ನ ಎದುರಿಗೆ ಕೂತ್ಕೊಂಡಿರ್ತಕ್ಕಂಥ ಅನೇಕ ಜನ ಜೈಲಿಗೆ ಹೋಗಿದ್ದಾರೆ. ಇವತ್ತು ಪ್ರಜಾಪ್ರಭುತ್ವದಲ್ಲಿ ನಾವು ನಿರಮ್ಮಳವಾಗಿ ಉಸಿರಾಡ್ತಾ ಇದ್ದರೆ ಇಲ್ಲಿ ಕೂತ್ಕೊಂಡಿರ್ತಕ್ಕಂಥ ಅನೇಕರು ಜೈಲಿಗೆ ಹೋದ್ರಲ್ಲ 2 ವರ್ಷ 2.5 ವರ್ಷ. ಆ ಕಾರಣಕ್ಕೆ ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ಭಿಕ್ಷೆ ಎಲ್ಲ ನಮಗಿದ, ನಾವು ಪಡ್ಕೊಂಡಿರ್ತಕ್ಕಂಥ ಸ್ಥಾನ ನಮ್ದಿದ. ಆ ಹೋರಾಟದ ಕಾರಣ ಇವತ್ತು ಆ ಥರದ ಸಂಘಟನೆಗಳು ಮತ್ತು ಆ ಥರದ ವಿಚಾರದ ಬಗ್ಗೆ ಕೆಸರೆರ್ಚುವಂಥ ಒಂದು ಗಂಭೀರವಾಗಿರ್ತಕ್ಕಂಥ ಪ್ರಯತ್ನ ವಿಶೇಷವಾಗಿ ಕಳೆದ ಚುನಾವಣೆಯ ಸುತ್ತಮುತ್ತ ನಡೆಯಿತು. ನಾವು ಅದರಿಂದ ಹೆದರಿದ್ದೀವಿ ಅಂತ ಇಲ್ಲ, ನಾವು ಅದರಿಂದ ಆತಂಕಿತರಾಗಿದ್ದೀವಿ ಅಂತ ಏನಿಲ್ಲ. ಯಾಕಂದರೆ ಈ ಸಮಾಜ ಕಾಲಘಟ್ಟದಲ್ಲಿ ಆ ಥರದ ಎಲ್ಲ ಸವಾಲುಗಳನ್ನ ಅತ್ಯಂತ ಸಮರ್ಥವಾಗಿ ಎದುರಿಸ್ಕೊಂಡು ಬಂದಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಆ ಥರ ಸವಾಲನ್ನು ಎದುರಿಸಿದಂಥ ಒಂದು ಸಂಕೇತ ಈ ದೇಶದಲ್ಲಿ. ಈಸ್ ಆಲ್ಸೋ ಸಿಂಬಾಲಿಸಮ್ ಆಫ್ ದಟ್ ಆ್ಯಕ್ಟಿವಿಟಿ. ಸಂಘಟನೆ, ಸಂಘರ್ಷ, ಶಿಕ್ಷಣ ಅನ್ನುವಂಥ 3 ವಿಚಾರದ ಜೊತೆಗೆ ಭಾರತದ ಸಂಸ್ಕೃತಿಯ ಆಧಾರದ ಮೇಲೆ ನಮ್ಮ ಜೀವನದ ಅನೇಕ ಸಂಗತಿಗಳನ್ನ ಕಟ್ಕೊಳ್ಬೇಕು, ಅನ್ಯಾಯಗಳಿಗೆ ಉತ್ತರವನ್ನು ಕೊಟ್ಕೊಳ್ಬೇಕು, ಹಕ್ಕುಗಳನ್ನೂ ಪಡ್ಕೊಳ್ಬೇಕು. ಅದರಲ್ಲೇನು ರಾಜಿ ಇಲ್ಲ.
ಆದರೆ ಭಾರತದ ಚೌಕಟ್ಟಿನ ಒಳಗೆ, ಸಂವಿಧಾನದ ಚೌಕಟ್ಟಿನ ಒಳಗೆ, ಈ ನೆಲದ ನಮ್ಮ ಸಂಸ್ಕೃತಿಯ ಚೌಕಟ್ಟಿನ ಒಳಗೆ ನಮ್ಮ ಹಕ್ಕುಗಳನ್ನು ಪಡ್ಕೊಳ್ಬೇಕು, ಅನ್ಯಾಯವನ್ನು ಸರಿ ಮಾಡ್ಕೊಳ್ಬೇಕು, ಮೇಲೂ ಬರಬೇಕು ಅಂತ ತನ್ನ ಸಮಾಜಕ್ಕೆ ಹೇಳಿಕೊಟ್ಟಂಥ, ಅದಕ್ಕೋಸ್ಕರ ಸಕ್ರಿಯವಾಗಿದ್ದಂಥ ಒಬ್ಬ ಬಹುದೊಡ್ಡ ಮಹಾಪುರುಷ ಈ ಶತಮಾನದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಹಾಗಾಗಿ ಸಂಘ ಚಾಕೆಗಳಲ್ಲಿ ಪ್ರತಿನಿತ್ಯ ಟಕ್ಕರೋ ಭೀಮರಾವಚ್ಚ ಫುಲೆ ನಾರಾಯಣ ಗುರು ಅಂತ ಪ್ರತಿನಿತ್ಯ ಹೇಳೋದು ಅಂತ. ಹಾಗಾಗಿ ನರೇಂದ್ರ ಮೋದಿಯವರು ನವೆಂಬರ್ 26ಕ್ಕೆ ಸಂವಿಧಾನ ಗೌರವ ದಿವಸ ಅಂತ ಆಚರಣೆ ಮಾಡೋದಕ್ಕೆ ಅಂತ ಕರೆ ಕೊಟ್ಟಿದ್ದು. ಹಾಗಾಗಿ ಇವತ್ತು ಅನೇಕ ವ್ಯವಸ್ಥೆಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬರಿಗೆ ಗೌರವ ಕೊಡಬೇಕಾಗಿರ್ತಕ್ಕಂಥ ಸಂಗತಿಗಳನ್ನ ತಂದಿರತಕ್ಕಂಥದ್ದು. ಸಂವಿಧಾನ ಮತ್ತು ಡಾಕ್ಟರ್ ಬಾಬಾ ಸಾಹೇಬರ ಬಗೆಗಿನ ಈ ದೇಶದ ಕಡೆಯ ಮನುಷ್ಯನ ಬದ್ಧತೆಯನ್ನು ಪ್ರಶ್ನಿಸುವಂಥ ಹಕ್ಕು ಯಾರಿಗೂ ಕೂಡ ಇಲ್ಲ ಅನ್ನೋ. ಅಕಸ್ಮಾತ್ ಅವರು ಪ್ರಶ್ನಿಸಲಿಕ್ಕೆ ಅಂತ ಹೊರಟ್ರೆ ಅವ್ರ ಬಂಡವಾಳವನ್ನು ಬಯಲು ಮಾಡಬೇಕಾಗಿತ್ತು ಅನ್ಸಲಿ. ನೀವು ಈ ಪುಸ್ತಕವನ್ನು ಕೊಂಡ್ಕೊಳ್ಳಿ ಅಂತ ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದ್ದು ಅನ್ಸಲಿ. ಯಾಕಂದರೆ ವಿಕಾಸಿ ಎಲ್ಲ ಸಂಗತಿಗಳನ್ನ ಬರೆಯೋವರೆಗೆ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಇದರಲ್ಲಿ 10% ನಮಗೆ ಗೊತ್ತಿರಲಿಲ್ಲ. ನಾಟ್ ಈವನ್ 10%. ಈಗಲೂ ವೇದಿಕೆಯಲ್ಲಿ ಶ್ರೀನಿವಾಸ್ ಪೂಜಾರಿ ಅವ್ರು ಮಾತಾಡ್ತಾ ಇರುವಾಗ ನನ್ನ ಡೌಟ್ಗಳನ್ನ ನಾನು ಪರಿಹರಿಸ್ಕೊಳ್ತಾನೆ ಇದ್ದೆ ಅನ್ಸಲಿ. ರಾಜ್ಯಸಭೆ ಸದಸ್ಯರಾಗಿ ಡೇಟ್ ಯಾವುದು, ಅವರು ರಾಜೀನಾಮೆ ಕೊಟ್ಟಿದ್ದ ಡೇಟ್ ಯಾವುದು ತಿಳ್ಕೊಬೇಕಿದ್ದನ್ನು ಅಂತಲೇ. ಅದನ್ನು ತಿಳ್ಕೊಂಡು ಕಾಂಗ್ರೆಸ್ನವ್ರು ಮಾಡ್ತಾ ಇರ್ತಕ್ಕಂಥ ಅರ್ಬನ್ ನಕ್ಸಲರು ಮಾಡ್ತಾ ಇರ್ತಕ್ಕಂಥ, ನಗರದ ನಕ್ಸಲರು ಮಾಡ್ತಾ ಇರ್ತಕ್ಕಂಥ ಸಮಾಜವನ್ನು ಒಡಿತಕ್ಕಂಥ ಪ್ರಯತ್ನಗಳೇನಿದೆ, ಆ ಒಡಿತಕ್ಕಂಥ ಪ್ರಯತ್ನಗಳಿಗೆ ನಮ್ಮ ತರ್ಕದ ಮುಖಾಂತರ ನಾವು ಉತ್ತರ ಕೊಡಬೇಕು. ವಿ ಡೋಂಟ್ ವಾಂಟ್ ಟು ಕ್ರಿಯೇಟ್ ನಾಯ್ಸ್. ನಮಗೆ ಗದ್ದಲ ಮಾಡಬೇಕು ಅಂತಕ್ಕಂಥ ಅವಶ್ಯಕತೆ ಇಲ್ಲ, ಮಾಡೋದೇ ಇಲ್ಲ ಆದರೆ ನಾವು ನಮ್ಮ ತರ್ಕದ ಮುಖಾಂತರ ಈ ಎಲ್ಲ ಸಂಗತಿಗಳನ್ನ ನಾವು ಎದುರಿಸ್ತಕ್ಕಂಥವ್ರೆ, ಅದನ್ನು ಎದುರಿಸ್ತಾ ಬಂದಿದ್ದೀವಿ, ಇದನ್ನು ಕೂಡ ಎದುರಿಸ್ತೀವಿ, ನಾವು ಸಫಲರಾಗ್ತೀವಿ. ಯಾಕಂದರೆ ನಮಗೆ ಸಂವಿಧಾನದ ಬಗ್ಗೆ ಬದ್ಧತೆಯೂ ಇದೆ, ಬಾಬಾ ಸಾಹೇಬ್ರ ಬಗ್ಗೆ ಗೌರವನೂ ಇದೆ, ಹಾಗೆ ಈ ದೇಶ ಒಂದು ಅನ್ನೋದ್ರ ಬಗ್ಗೆ ಅಪಾರವಾಗಿರ್ತಕ್ಕಂಥ ನಂಬಿಕೆ ಕೂಡ ಇದೆ ಒಂದ್ಸಲ. ಹಾಗೆ ಇದನ್ನು ಜನಮಾನಸದಲ್ಲಿ ಒಡಮೂಡಿಸ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಪರಿಶ್ರಮ ಹಾಕುವಂಥ ಮನಸ್ಸು ಮತ್ತು ಪರಿಶ್ರಮ ಹಾಕುವಂಥ ಸಾಮರ್ಥ್ಯ ಇವೆರಡೂ ಕೂಡ ಇದೆ. ನಿಮ್ಮೆಲ್ಲರ ಸಹಕಾರದ ಜೊತೆಗೆ ಅದನ್ನು ಮಾಡ್ತೀವಿ ಅಂತ ಹೇಳ್ತಾ ಒಂದ್ಸಲಿ ಸಮಾಜದಲ್ಲಿರ್ತಕ್ಕಂಥ ಕಡೇ ವ್ಯಕ್ತಿಯ ಮಧ್ಯದಲ್ಲೂ ಕೂಡ ನಾವು ಈ ಸತ್ಯವನ್ನು ತೆರೆದಿಡಬೇಕು ಅಂತ ನಿಮ್ಮ ಹತ್ರ ವಿನಂತಿ ಮಾಡ್ತಾ, ಮತ್ತೊಂದು ಸಲ ಈ ಪುಸ್ತಕವನ್ನು ಕೊಂಡುಕೊಳ್ಳಿ, ಓದಿ ಅಂತ ವಿನಂತಿ ಮಾಡ್ತಾ, ಈ ಪುಸ್ತಕವನ್ನು ಕೊಂಡ್ಕೊಂಡ ನಂತರ ಮನೆಗೆ ತಗೊಂಡೋಗಿ ರಿಟೈರ್ ಆದಮೇಲೆ ಓದೋಣ ಅಂತ ಇಡೋಕ್ಕೆ ಅಂತ ಹೋಗಬೇಡಿ. ಮುಂದಿನ ವರ್ಷ ಯಾವಾಗಾದರೂ ಪುರ್ಸೊತ್ತು ಸಿಕ್ತಾಗ ಓದೋಣ ಅಂತ ಹೋಗಬೇಡಿ ಅಂತ. ಯಾಕಂದರೆ ಮೈಸೂರಿನಲ್ಲಿ ನಮ್ಮೊಬ್ಬರು ಹಿರಿಯರಿದ್ದು, ಅವ್ರು ತುಂಬ ಪುಸ್ತಕ ಕೊಂಡ್ಕೊಳ್ತಾ ಇದ್ದಾರೆ. ಅವ್ರಿಗೆ ಕೇಳ್ತಾ ಇದ್ದೆ, ನಾನೇ ಕೇಳ್ತಾ ಇದ್ದೆ ಅಂತಲೇ, ಇಷ್ಟೊಂದು ಪುಸ್ತಕ ಕೊಂಡ್ಕೊಳ್ತೀರಲ್ಲ, ಅದು ರಿಟೈರ್ ಆದಮೇಲೆ ಓದೋಕ್ಕೆ ಅಂತ ಬೇಕು ಅಂತ ಕೊಂಡ್ಕೊಂಡಿದ್ದೀನಿ. ಇದು ರಿಟೈರ್ ಆದಮೇಲಲ್ಲ, ಇವತ್ತೇ ಓದೋಕ್ಕೆ ಶುರು ಮಾಡಬೇಕಾಗಿರ್ತಕ್ಕಂಥದ್ದು. ನರೇಂದ್ರ ಮೋದಿಯವರು 2 ದೊಡ್ಡ ಕೆಲಸ ಮಾಡಿದ್ರು ಪ್ರಧಾನಮಂತ್ರಿ ಆದಮೇಲೆ. ನೀವೇ ಯೋಚನೆ ಮಾಡಿ, ನಾನು ಆ ವಿಷಯ ಹೇಳ್ತೀನಿ, ನೀವೇ ಆಲೋಚನೆ ಮಾಡಿ. ಇಲ್ಲಿರ್ತಕ್ಕಂಥ ಎಷ್ಟು ಜನರ ಮನೆಗಳಲ್ಲಿ ಈಗ ಒಂದು 3-4 ವರ್ಷಕ್ಕಿಂತ ಮುಂಚೆ ಮನೆಯ ವಾರ್ಡ್ರೋಬ್ನಲ್ಲಿ ರಾಷ್ಟ್ರಧ್ವಜವು ಒಂದು ಅನಿವಾರ್ಯ ಐಟಮ್ ಅಂತ ಇಲ್ಲಿ ಎಷ್ಟು ಜನರ ಮನೆಯಲ್ಲಿ 3-4 ವರ್ಷದ ಕೆಳಗಿತ್ತು ಅಂತ ಕೇಳಿದ್ರೆ ನಾನು ಅಂದ್ಕೊಳ್ತೀನಿ ನಾಟ್ ಇವನ್ ಎ ಸಿಂಗಲ್ ಪರ್ಸನ್. ಇವತ್ತು ನನ್ನ ರೂಮ್ನಲ್ಲೂ ಕೂಡ ನಂದು ರಾಷ್ಟ್ರಧ್ವಜ ಇದೆ. ಯಾಕಂದರೆ ನಾಳಿದ್ದು ಆಗಸ್ಟ್ 15ಕ್ಕೆ ಹಾರಿಸ್ಬೇಕು, ಹರ್ಗರ್ ತಿರಂಗದಲ್ಲಿ ಹಾರಿಸ್ಬೇಕು. ಆ ಹಾರಿಸ್ಬೇದಾಗ ಪ್ರತಿ ವರ್ಷವೂ ಕೊಂಡ್ಕೊಂಡು ಬರಬೇಕಾಗಿಲ್ಲ, ಹೋದ ವರ್ಷದನ್ನು ಈ ವರ್ಷವೂ ಹಾರಿಸ್ಬೋದು ಅಂತಲ್ಲ. ನಾವು ಆಗಸ್ಟ್ 15 ಜನವರಿ 26 ಎಲ್ಲಿವರೆಗೆ, ಅದು 10ನೇ ಕ್ಲಾಸಿನವರೆಗೆ. ಯಾಕೆ? ಅಟೆಂಡೆನ್ಸ್ ಹೆದರಿಕೆಗೆ. ಫಸ್ಟ್ PUCಗೆ ಬಂದಮೇಲೆ ಅಟೆಂಡೆನ್ಸ್ ಹೆದರಿಕೆ ಏನೂ ಇಲ್ಲ. ಹೀಗಾಗಿ ಅರ್ಧದಷ್ಟು ಜನ NCC ಹುಡುಗರಿಗೆ, NSS ಹುಡುಗರಿಗೆ, ರಾಷ್ಟ್ರಧ್ವಜ ಅಂದರೆ ಯಾರಿಗೆ? NCC ಹುಡುಗರಿಗೆ. ರಾಷ್ಟ್ರಧ್ವಜ ಅಂದರೆ ಯಾರಿಗೆ? NSS ಹುಡುಗರಿಗೆ, NCC ಹುಡುಗರಿಗೆ, NSS ಹುಡುಗಿಯರಿಗೆ. ಇದು ಅಲ್ಲ ಅನ್ನೋವಂಥವ್ರು ಯಾರಾದರೂ ಇದ್ದರೆ ಆಮೇಲೆ ನನಗೆ ಸಿಕ್ಕ್ರಿ ಒಂದ್ಸಲ. ಅಲ್ಲ ಅನ್ನೋವಂಥವ್ರು ಇದ್ದರೆ, ನಾನು ಎಲ್ಲಿವರೆಗೆ NCCಲಿದ್ದೆ ಅಲ್ಲಿವರೆಗೆ ನಾನು ಕೂಡ ಹೋಗ್ತಿದ್ದೆ. ಯಾವತ್ತು NCCಯಿಂದ ಮುಕ್ತನಾದೆ ನಾನು, ಅದಾದ ನಂತರ ನಾನು ಕೂಡ ಹೋಗಿಲ್ಲ. ಇದು ಬಿಟ್ಟರೆ ರಾಷ್ಟ್ರಧ್ವಜ ಎಲ್ಲಿ ಅಂತ ಕೇಳಿದ್ರೆ ಸರ್ಕಾರಿ ಕಚೇರಿಗಳಲ್ಲೇ. ಇದು ಬಿಟ್ಟರೆ ರಾಷ್ಟ್ರಧ್ವಜ ಅಂದರೆ ಎಲ್ಲಿ ಅಂದರೆ ಆ ಕ್ರಿಕೆಟ್ ಟೀಮ್ನವ್ರು ಗೆದ್ದರೆ ಹೆಗಲ ಮೇಲೆ ಹಾಕ್ಕೊಂಡು ಆ ಸ್ಟೇಡಿಯಂನಲ್ಲಿ ಓಡಾಡ್ತಾ ಇರುವಾಗ ರಾಷ್ಟ್ರಧ್ವಜ. ಇದು ಬಿಟ್ಟರೆ ಭಾವನಾತ್ಮಕ ಕ್ಷಣದಲ್ಲಿ ಸೈನಿಕರು ದೇಶಕ್ಕೋಸ್ಕರ ಬಲಿದಾನ ಮಾಡಿದಾಗ ಅವರ ಪಾರ್ಥಿವ ಶರೀರ ರಾಷ್ಟ್ರಧ್ವಜದಲ್ಲಿ ಸುತ್ಕೊಂಡು ಮನೆಗಳಿಗೆ ಬರ್ತಿತ್ತು ಒಂದ್ಸಲ. ಇದೆಲ್ಲವೂ ವಿಶೇಷ ಸಂದರ್ಭಗಳಲ್ಲಿ, ಕೆಲವು ಬಲಿದಾನದ್ದು, ಕೆಲವು ವಿಶೇಷ ಸಂದರ್ಭಗಳು. ಸಾಮಾನ್ಯ ಜನರ ನಡವಳಿಕೆಯಲ್ಲಿ, ಸಾಮಾನ್ಯ ಜನರ ಜೀವನದಲ್ಲಿ ರಾಷ್ಟ್ರಧ್ವಜ ಎಲ್ಲಿತ್ತು ಅಂತ ಯೋಚನೆ ಮಾಡಿ. ಇಲ್ಲದೇ ಇರೋ ಕಾನೂನನ್ನು ಹಾಕ್ಬಿಟ್ಟು ಇದೇ ಅಂಗಡಿದು, ಇದೇ ನೇಯ್ಗೆದು ರಾಷ್ಟ್ರಧ್ವಜ ತಗೊಳ್ಬೇಕು, ಅದನ್ನು ಇಷ್ಟೊತ್ತಿಂದ ಇಷ್ಟೊತ್ತವರೆಗೆ ಹಾರಿಸಬೇಕು, ಇಷ್ಟೇ ಎತ್ತರದಲ್ಲಿ ಹಾರಿಸ್ಬೇಕು, ಇದೇ ಸೈಜ್ ಸರಿ ಇದೆ, ಪ್ರಪೋರ್ಷನಲ್ ಸೈಜ್ ಸರಿ ಇದೆ ಅಂತಲೇ. ಮೋದಿಯವ್ರ ಸರ್ಕಾರ ಬಂದ ನಂತರ ಅದರಲ್ಲಿರ್ತಕ್ಕಂಥ ಅನೇಕ ನಿಯಮಗಳಿಗೆ ಬದಲಾವಣೆ ತಗೊಂಡು ಬಂದು ಇವತ್ತು ಇಲ್ಲಿರ್ತಕ್ಕಂಥ 50% ಜನ ಕಾರ್ಯಕರ್ತರು ಮತ್ತು ಹಿತೈಷಿಗಳ ಮನೆಗಳಲ್ಲಿ ನಾನು ನಿಶ್ಚಿತವಾಗಿ ಹೇಳ್ತೀನಿ, ನಿಮ್ಮ ಮನೆ ವಾರ್ಡ್ರೋಬ್ನಲ್ಲಿ ಇವತ್ತು ರಾಷ್ಟ್ರಧ್ವಜ ಇದೆ. ಇಟ್ ಹ್ಯಾಸ್ ಬಿಕಮ್ ಎ ಪಾರ್ಟ್ ಆ್ಯಂಡ್ ಪಾರ್ಸೆಲ್ ಆಫ್ ಅವರ್ ಎವ್ರಿ ಡೇ ಲೈಫ್. ಅದು ನಮ್ಮ ನಿತ್ಯದ ಜೀವನದ ಒಂದು ಭಾಗ ಆಗಿದೆ ರಾಷ್ಟ್ರಧ್ವಜ. ಹಾಗೆ ಸಂವಿಧಾನ ಕೂಡ ನಮ್ಮ ನಿತ್ಯದ ಜೀವನದ ಒಂದು ಭಾಗ ಆಗಬೇಕು.
ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ಆಗ್ತಾ ಇದೆ. ಅದರಲ್ಲಿ 5 ಬದಲಾವಣೆ ತರಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥದ್ರಲ್ಲಿ ನಾಗರಿಕ ಕರ್ತವ್ಯ ಕೂಡ ಒಂದು. ಆ ಸಿವಿಕ್ ಡ್ಯೂಟೀಸ್ ಎಲ್ಲಿಂದ ಉಗಮ ಆಗುತ್ತೆ? ಅದು ಕಾನ್ಸ್ಟಿಟ್ಯೂಷನಿಂದಲೇ ಬರ್ತಕ್ಕಂಥದ್ದು. ಆ ಸಿವಿಕ್ ಡ್ಯೂಟೀಸ್ನ ಉಗಮ ಎಲ್ಲಾಗುತ್ತೆ ಅಂತ ಕೇಳಿದ್ರೆ ಅದು ಸಂವಿಧಾನದಿಂದ ಮೂಡಿ ಬರ್ತಕ್ಕಂಥ ಪ್ರಿನ್ಸಿಪಲ್ಸ್, ಅದು ಸಂವಿಧಾನದಲ್ಲಿ ಮೂಡಿ ಬರ್ತಕ್ಕಂಥ ಕಲ್ಪನೆಗಳು. ನಾವು ಆ ಸಂವಿಧಾನ ಕೂಡ ಇಟ್ ಶುಡ್ ಬಿಕಮ್ ಪಾರ್ಟ್ ಆ್ಯಂಡ್ ಪಾರ್ಸೆಲ್ ಆಫ್ ಎವ್ರಿ ಡೇಸ್ ಲೈಫ್. ಅದು ಯಾವುದೋ ಒಂದು ಸಂಘಟನೆ ಕಾರಣಕ್ಕಲ್ಲ, ನಮ್ಮೆಲ್ಲರ ನಿತ್ಯ ಜೀವನದ ಒಂದು ವಸ್ತು ಆಗಬೇಕು, ನಮ್ಮೆಲ್ಲರ ನಿತ್ಯ ಜೀವನದಲ್ಲಿ ಅದು ಇರ್ತಕ್ಕಂಥ ವಿಷಯ ಆಗಬೇಕು, ರಾಷ್ಟ್ರಧ್ವಜದ ಥರನೇ ಆಗಬೇಕು ಅಂತ ಮಾತ್ರ ನಿಮ್ಮ ಹತ್ರ ಮನವಿ ಮಾಡ್ತಾ, ಇವತ್ತಿನ ಎಲ್ಲ ವಿಷಯಗಳನ್ನ ಸಮಾಜದಲ್ಲಿ ಪ್ರಸಾರ ಮಾಡೋದಕ್ಕೆ, ಮಾತಾಡೋದಕ್ಕೆ, ಚರ್ಚೆಯಲ್ಲಿ ತರೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡಿ ಅಂತ ಮಾತ್ರ ವಿನಂತಿ ಮಾಡ್ತಾ ನನ್ನ ಮಾತುಗಳನ್ನ ನಾನು ಮುಕ್ತಾಯ ಮಾಡ್ತೀನಿ. ಧನ್ಯವಾದ.